ಹಲೋ ಸರ್ ನಮಸ್ತೆ. ಸರ್, ಹೇಳಿ ಸರ್. ಮಾತಾಡ್ಬೋದಾ ಈಗ? ಮಾತಾಡಿ. ಓಕೆ, ಏನಿಲ್ಲ, ಈಗ ಜಗದೀಶ್ ಅವ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು. ಹೇಳಿ. ಅದೇ ಅಡ್ವೊಕೇಟ್ ಜಗದೀಶ್ ಇದ್ದಾರಲ್ಲ ಅವ್ರ ಬಗ್ಗೆ. ಹಾ. ಈಗ ದರ್ಶನ್ ಅವ್ರ ಬಗ್ಗೆ ಎಲ್ಲ ಬೇಕಾಬಿಟ್ಟಿ ಮಾತಾಡ್ತಾ ಇದ್ದಾರೆ. ಹ್ಮ್. ಸೊ ಅದಕ್ಕೋಸ್ಕರ ಇದ್ ಮಾಡ್ತಾ ಇದೀನಿ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಸರ್? ಅವ್ರಿಗೂ ನಿಮ್ಗೂ ಏನಿದೆ? ದ್ವೇಷ ಏನಾದ್ರು ಇದೆಯಾ? ಇಲ್ಲ, ಅವ್ರದ್ದು ದಾರಿನೇ ಬೇರೆ, ನಮ್ ದಾರಿನೇ ಬೇರೆ. ನಾವು ಹೋರಾಟಗಾರರು, ಓಕೆ. ರೈತರ ಪರ ಹೋರಾಟಗಾರರು. ಅವ್ರೇನೋ ಸಾಮಾಜಿಕ ಚಿಂತನೆ ಇಟ್ಕೊಂಡು ಸಮಾಜದಲ್ಲಿ ಏನೋ ಶೋಷಣೆ ಆಗೋದನ್ನೆಲ್ಲ ತಡಿತೀನಿ, ಅದನ್ನ ಭ್ರಷ್ಟಾಚಾರ ತಡಿತೀನಿ ಅನ್ಕೊಂಡು ಓಡಾಡ್ಕೊಂಡವ್ರೆ. ನಾವು ನೆಲ ಜಲ ನಾಡು ನುಡಿ ಓಡಾಡ್ಕೊಂಡು ನಮ್ ತಕ್ಕ ಮಟ್ಟಕ್ಕೆ ನಮ್ಮ ಭಾಗದಲ್ಲಿ ನಾವು ಎಷ್ಟು ಒಳ್ಳೆ ಕೆಲಸ ಮಾಡಬೇಕು ಅದಕ್ಕೆ ನಾವು ಮಾಡ್ತಾ ಇದೀವಿ ಅಷ್ಟೇ. ಅವ್ರಿಗೂ ನಮ್ಗೇನು ಯಾವುದೇ ವೈಯಕ್ತಿಕನಿಲ್ಲ, ಏನಿಲ್ಲ. ಅವ್ರಲ್ಲೇನೇ ಬೇರೆ, ನಮ್ಲೇನೇ ಬೇರೆ. ಓಕೆ. ಮತ್ತೆ KN ಜಗದೀಶ್ ಅವರು ದರ್ಶನ್ ಹೆಸರು ಹೇಳ್ಕೊಂಡು ಪ್ರಚಾರ ಗಿಟ್ಟಿಸ್ಕೊತಾ ಇದ್ದಾರೆ. ಹಾಗೆ ಬಿಗ್ ಬಾಸ್ಗೂ ಹೋಗ್ ಬಂದಿದ್ದಾರೆ. ಬಿಗ್ ಬಾಸ್ ಇಂದ ಹೊರ ಬಂದ ನಂತರ ಅವ್ರು ಪ್ರಚಾರ ಮಾಡ್ತಿರೋದು ಏಕವಚನದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ದರ್ಶನ್ ಅವ್ರಿಗೆ. ಸೊ ಇದ್ರ ಅಭಿಪ್ರಾಯ ಏನು ಸರ್ ನಿಮ್ದು? ಇಲ್ಲ, ಅವರು ಫಸ್ಟ್ ಸ್ಟಾರ್ಟಿಂಗ್ ಜಗದೀಶ್ ಅವರು ಏನೋ ನೇಮ್ ಫೇಮ್ ಮಾಡ್ಕೊಂಡು ಏನೋ ಈ ಫೇಸ್ಬುಕ್ ಅಲ್ಲಿ ಲೈವ್ ಮಾಡ್ಕೊಂಡು ಒಂದ್ ಹಂತಕ್ಕೆ ಬಂದಿದ್ರು. ಅವ್ರ ಪರವಾಗಿ ಅವ್ರ ಪರವಾಗಿ ನಾವು ವಿಧಾನಸೌಧ ಹೋರಾಟ ಮಾಡಿದೀವಿ, ಯಾರೋ ಜಗದೀಶ್ ಪರವಾಗಿ. ಓಕೆ. ಆಮೇಲೆ ನಂತರ ಏನಾಯ್ತು ಅಂದ್ರೆ ಇವ್ರು ಅದು ಯಾವ ರೀತಿ ಇವ್ರು ಇದು ಡೀಲ್ ಮಾಡ್ತಾರೋ, ಯಾವ ರೀತಿ ಪ್ರಶ್ನೆ ಕೇಳ್ತಾರೋ ನಮ್ಗೆ ಗೊತ್ತಾಗಲ್ಲ. ಇವತ್ತು ಬೆಳಿಗ್ಗೆ ಒಂದು ನಿಮ್ಗೆ ಫೇಸ್ಬುಕ್ ಬಂದ್ಬಿಟ್ಟು ನಾನು ಹಂಗೆ ಹಿಂಗೆ ಅಂತಾರೆ, ಮಧ್ಯಾಹ್ನ ಚೇಂಜ್ ಆಗ್ತಾರೆ, ತಿರ್ಗಾ ಮಧ್ಯಾಹ್ನ ಮ್ಯಾಟ್ರ್ ಮಾತಾಡಲ್ಲ. ಏನೋ ಪ್ರತಿಯೊಂದು ಹೆಂಗಂದ್ರೆ ಬರೀ ಫಿಲಮ್ ಅಲ್ಲಿ ಹೆಂಗೆ ಟೀಸರ್ ಬಿಡ್ತಾರ ಆ ತರ ಅಪ್ಪ ಇದೇ ಟೀಸರ್ ಬಿಡ್ತಾ ಇರ್ತಾನೆ. ಯಾವ್ದೇ ರೀತಿ ಏನು ಪ್ರೂಫ್ ಇಲ್ಲ, ಏನಿಲ್ಲ. ಸುಮ್ನೆ ನಿಮ್ದೇನ ನಿಮ್ ಹೆಸರೇನ್ ಹೇಳಿ? ಸರ್ ರಾಹುಲ್ ಅಂತ. ರಾಹುಲ್ ನಿಮ್ದೆಲ್ಲ ಗೊತ್ತಮ್ಮ, ನೀನ್ ಹೆಂಗಿದ್ದೆ ಬಿಡ್ತೀನಿ ನೋಡಮ್ಮ ಅಂತ ಹೇಳ್ತಾರೆ. ಆಮೇಲೆ ರಾಹುಲ್ದ ಮಧ್ಯಾಹ್ನ ಆಮೇಲೆ ಮರ್ತೋಗ್ತದೆ. ಈ ರೀತಿ ಮಾಡಿದಾಗ ರಾಹುಲ್ ಏನೋ ಐತಿ ಅನ್ಬಿಟ್ಟು ಜನ ಕಾಯ್ಕೊಂಡಿರ್ತಾರೆ. ಏನಪ್ಪಾ ದೊಡ್ಡ ಮನುಷ್ಯ ಹೇಳ್ತಾನೆ ಜಗದೀಶ್, ರಾಹುಲ್ದ ಏನ ಮಧ್ಯಾಹ್ನಕ್ಕೆ ಬಿಡ್ತಾನೆ ಅಂತ. ರಾಹುಲ್ದ ಮಧ್ಯಾಹ್ನ ಬಿಡಲ್ಲ. ರಾಹುಲ್ದು ಮಧ್ಯಾಹ್ನಕ್ಕೆ ಮರ್ತಾಬಿಟ್ಟು ಮಧ್ಯಾಹ್ನ ಇನ್ನೊಬ್ಬಂದ್ ಎತ್ಕೊಂತಾನೆ, ಬೇರೆ ಇನ್ಯಾರ್ದನ ಅಷ್ಟೇ. ಅಲ್ಲಿಗೆ ಡ್ರಾಪ್ ನೀವು. ಇನ್ನೊಂದು ಸರ್, ಈಗ ದರ್ಶನ್ ವಿಚಾರನು ತಾವ ಹೇಳ್ಕೊಂಡ್ ಬರ್ತಾರೆ. ಹಾಗೆ ದರ್ಶನ್ ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರು ಇದಾರಲ್ಲ, ಅವ್ರಿಗೂ ಕೂಡ ಮಾತಾಡ್ತಾ ಇದಾರಲ್ಲ ಇವರು. ಈತನಿಗೆ ವೈಯಕ್ತಿಕ ವರ್ಚಸ್ ಇಲ್ಲ. ಯಾಕೆ ಒಂದ್ ಕಡೆಯಿಂದ ಎಲ್ಲಾ ಈ ಪ್ರಪಂಚನೇ ಸರಿ ಇಲ್ಲ ಅಂತಾನೆ. ಮನುಷ್ಯ ಅಂದ್ಮೇಲೆ 10 ಬೆಳ್ಳಲ್ಲಿ 1 ವೇಳೆ ಎಲ್ಲ ಸಾಮಾನ್ಯ ಇರುತ್ತಾ? ಇಲ್ಲ. ಭ್ರಷ್ಟಾಚಾರ ಎಲ್ಲಿಲ್ಲ? ಆಯ್ತಾ? ಈ ರೀತಿ ಈತನಿಗೆ ಫೇಸ್ ವ್ಯಾಲ್ಯೂ, ತಿರ್ಗಾ ಇವನ್ಗೆ ಘನತೆ ಗೌರವ ಇಲ್ಲ, ಯಾವ್ದೇ ರೀತಿ ಬ್ಯಾಕ್ ಗ್ರೌಂಡ್ ಇಲ್ದಿದ್ ಏನ್ ಮಾಡ್ದ ಅನ್ಬಿಟ್ಟು ಇವನ್ಗೆ 1.5 ತಿಂಗಳ ಮುಂಚೆನೆ ಬಿಗ್ ಬಾಸ್ ಅವರು ಇವನ್ ಕಮಿಟ್ಮೆಂಟ್ ಆಗಿದ್ದಾನೆ. ಆ ಟೈಮಲ್ಲಿ ರಾಜ್ಯದಲ್ಲಿ ಬಿಸಿ ಚರ್ಚೆ ಇವೆಲ್ಲ ಆಗಿದ್ದು ದರ್ಶನ್ ಅವ್ರ ಇದ್ದಾಗ ಇವನು ಅದನ್ನ ಯೂಟಿಲೈಸ್ ಮಾಡ್ಕ. ಇವನ್ ಏನ್ ಗೊತ್ತಷ್ಟೇ, ಡೈರೆಕ್ಟ್ ಆಗಿ ಸಣ್ಣ ಪುಟ್ಟ ಹೊಡೆದ್ರೆ ಡೈನಾಸರಸ್ ಮಾಡೋ ಅಂದಂಗೆ ದರ್ಶನ್ ಅವ್ರ ಹೆಸರೆತ್ಕೊಂಡ. ಹಿಂಗೆ ಮೂಲೆ ಗುಂಪಾಗಿದ್ದ, ಆ ಹೆಸರೆತ್ಕೊಂಡು ಜನಗಳಿಗೆ ಅಭಿಮಾನಿಗಳು ನೋಡಿ ನೀವೇನೋ ಹೇಳಿದ್ರೆ ಏನೋ ಒಂದ್ ಸಹಕಾರ ಮಾಡ್ತಾರೆ, ಯಾರೋ ಒಂದ್ ಹೆಲ್ಪ್ ಮಾಡ್ತಾರ. ಬಟ್ ಜನಗಳಿಗೆ ಗೊತ್ತಿಲ್ಲ ಇವನು ಡೂಪ್ಲಿಕೇಟ್ ಲಾಯರ್ ಅನ್ಬಿಟ್ಟು. ಈ ಟೈಮ್ ಮಾಡಿದ್ರೆ ದರ್ಶನ್ ಅಣ್ಣಂದ್ ಹೆಸರೆತ್ಕೊಂಡು ನಾನು ಬಿಡಿಸ್ತೀನಿ ಮಾಡ್ತೀನಿ ಅನ್ಬಿಟ್ಟು ಇವ್ನಿಗೆ ಯಾಕಂದ್ರೆ ವೈಯಕ್ತಿಕ ವರ್ಚಸ್ ಇಲ್ಲ. ದರ್ಶನ್ ಅವ್ರದ್ದು ಅವ್ರು ಫ್ಯಾನ್ಸ್ ಗಳದ್ದು ಬೆಂಬಲ ತಗೊಳಕ್ ಇದ್ ಮಾಡ್ದ. ತಿರ್ಗಾ ಅಲ್ಲಿ ಐಪ್ ಬರ್ಬೇಕಾಯ್ತು ಕರ್ನಾಟಕದಲ್ಲಿ. ಇವನು ಜಗದೀಶ್ ಅವನೇ ಅನ್ಬಿಟ್ಟು ನೋಡ್ಸ್ಕೊಳಕ್ಕೆ ಪಬ್ಲಿಸಿಟಿ ಮಾಡ್ತಾನ. ಇವ್ನ ಯಾವ್ದೇ ವೈಯಕ್ತಿಕ ಪ್ರೀತಿ ವಿಶ್ವಾಸಕ್ಕೆ ದರ್ಶನ್ ಅವರಲ್ಲಿ ಅವರು ಫ್ಯಾನ್ಸ್ ಗಳು ಇವನೇನು ಸಹಕಾರ ಕೇಳಿದ್ರೆ, ತಿರ್ಗಾ ದರ್ಶನ್ ಅವ್ರಾಗಿರ್ಲಿ ಅವ್ರ ಮನೆಯವ್ರಾಗಿರ್ಲಿ ಅಭಿಮಾನಿಗಳು ಯಾರು ಇವನು ಜಗದೀಶ್ ಹತ್ರಕ್ ಹೋಗ್ಬಿಟ್ಟು ನಮ್ಮ ಡಿ ಬಾಸ್ ಅವ್ರನ್ನ ಬಿಡ್ಸಿ ಅನ್ನೋ ಕೇಳಿ ಇಲ್ಲ. ಯಾರು ಅವ್ನ ಹತ್ತಕ್ ಹೋಗಿ ಅವನೇ ಮೇಲ್ ಬಿದ್ಕೊಂಡು ವಿಡಿಯೋಗಳು ಮಾಡ್ಕೊಂತಾರೆ ಹೊರತುನು ಇವ್ರಿಗೂ ಅವ್ರಿಗೆ ಯಾವ್ದೇ ರೀತಿ ಸಂಬಂಧ ಇಲ್ಲ. ಓಕೆ. ಮತ್ತೆ ನಮ್ಗೆ ಸರ್, ಈಗ ನಿಮ್ಗೆ ಕಾಲ್ ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಫಾಲೋವರ್ಸ್ ಏನಿದ್ದಾರೆ ಮತ್ತೆ ಕಾಮೆಂಟ್ ಮಾಡ್ತಾ ಇರ್ತಾರಲ್ವಾ, ಅವರು ನಮಗೆ ಕಾಮೆಂಟ್ ಮಾಡಿದ್ದಾರೆ, ಸರ್ ಯಲಹಂಕ ಗುರು ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಇಂಟರ್ವ್ಯೂ ಮಾಡ್ಬಿಟ್ಟು ಅವ್ರಿಗೆ ಕೇಳಿ, ಜಗದೀಶ್ ಅವರು ಬರೇ ಮಾತಾಡ್ತಾ ಇದಾರೆ, ಹಿಟ್ ಅಂಡ್ ರನ್ ತರ ಮಾತಾಡ್ತಾ ಇದಾರೆ, ಬಟ್ ಅದನ್ನ ಯಾವ್ದೇ ಕಾರ್ಯರೂಪಕ್ಕೆ ತರ್ತಿಲ್ಲ, ಇದ್ರ ಬಗ್ಗೆ ಮಾತಾಡಕ್ ಕೇಳಿ ಯಲಹಂಕ ಗುರು ಅವ್ರಿಗೆ ಅಂತ ಹೇಳ್ಬಿಟ್ಟು ನಮಗೆ ಮೆಸೇಜ್ ಮಾಡಿದ್ದಾರೆ ಸುಮಾರು ಜನ. ಸೊ ಅದಕ್ಕೋಸ್ಕರ ಈ ಪ್ರಶ್ನೆ ಕೂಡ ನಿಮ್ಗೆ ಕೇಳ್ತಾ ಇದ್ದೀನಿ, ಇದ್ರ ಅಭಿಪ್ರಾಯ ಏನಿದೆ ಸರ್? ಬರ್ತೀನಿ ಸರ್. ಇವ ಏನ್ ಗೊತ್ತಾ, ಜಗದೀಶ್ 1 ನಿಮಿಷ 2 ನಿಮಿಷ ಮಾತಾಡೋದಂತಲ್ಲ. ಜಗದೀಶ್ ದೇವ್ರದೊಂದು ಏನ್ ಗೊತ್ತಾ, ದೇವ್ರ ಕೃಪೆ ಏನಂದ್ರೆ ಹುಟ್ಟಾಗಿದ್ದಾನೆ ಕ್ರಿಮಿನಲ್ ಆತ. ಅದೇ ಎತ್ತಿಡಿಯೋ ನ್ಯಾಯಾಂಗನೇ ಇವನು ಮೋಸ ಮಾಡ್ತಾನಂದ್ರೆ ಇನ್ನಿಷ್ಟು ನಯವಂಚಕ ಅಂತ ನೀವ್ ತಿಳ್ಕೊಳ್ಳಿ. 10th ಮಾರ್ಕ್ಸ್ SSLC ಜಗದೀಶ್ ಅಂತ ಹೇಳಿದೀನಿ ನಾನು ನಿಮ್ಗೆ. SSLC ಅಷ್ಟೇ ಇವನು ಸ್ವಲ್ಪ ಅಂತ ಸ್ವಲ್ಪ ಯಾರೋ ದಿಗ್ಲಿಸಕ್ಕೆ ಬಟ್ಲರ್ ಇಂಗ್ಲಿಷ್ ಸ್ವಲ್ಪ ಕಲ್ತ್ಕೊಂಡವನೆ. ಅದ್ ಬಿಟ್ರೆ 10ನೇ ಕ್ಲಾಸ್ ಐತೆ ಇಲ್ಲ ನಮಗೂ ಗೊತ್ತಿಲ್ಲ, 2nd PC ಡಿಗ್ರಿ ಆಗೋಗೈತೆ. ಇವನು ಅದ್ಯಾವ್ದು IT ಕಾರ್ಡ್ ನೋಡ್ಸವನೆ.
ID ಕಾರ್ಡ್ ಐತಲ್ಲ, ಇವ್ನ ಯಾಕೆ ಇದಕ್ ಹೋಗಿಲ್ಲ, ಅಪೀಲ್ಗೆ ಯಾಕೆ ಹೋಗಿಲ್ಲ, ಅವ್ನ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗಿಲ್ಲ? ನೀವ್ ಬಾರ್ ಕೌನ್ಸಿಲ್ ಕ್ಯಾನ್ಸಲ್ ಮಾಡಿದಾರಲ್ಲ, ಕ್ಯಾನ್ಸಲ್ ಮಾಡಿದ್ಮೇಲೆ ಇವನು ಹೋಗ್ಬೇಕಾಯ್ತಲ್ಲ, ನಾನು ಕರೆಕ್ಟ್ ಆಗಿದ್ದೀನಿ ಸಾಚಾ ಅಂದ್ರೆ. ಮತ್ತೆ ಅವ್ರು ಹೇಳ್ತಾರೆ ನಾನು ಅಡ್ವೊಕೇಟ್ ಆಗಿದ್ದೀನಿ, ನಾನು ಬಾರ್ ಕೌನ್ಸಿಲಿಂಗ್ ಅಲ್ಲಿ ಕರ್ನಾಟಕದ ಬಾರ್ ಕೌನ್ಸಿಲ್ ಹೇಳ್ತಾವನಲ್ಲ, ಡೆಲ್ಲಿನಲ್ಲಿ ತೆಗ್ದಾಕ್ಮೇಲೆ ಇವ್ನು ಯಾಕೆ ಅಪೀಲ್ಗೆ ಹೋಗಿಲ್ಲ, ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ, ಸಾಚಾ ಅಂದಿದೆ ಇವನು. ಯಾಕಂದ್ರೆ ತಪ್ಪಿದೆ. ಸೆಕೆಂಡ್ PUC ಬಂದದ್ ಗುಜರಾತ್ ಮಾಸ್ ಕಾರ್ಡ್ ಇಕ್ಕೋಣದು ಫೇಕ್, ಡಿಗ್ರಿ ಫೇಕ್. ಆಮೇಲೆ ವಿವೇಕಾನಂದ ಕಾಲೇಜ್ಗೆ ಅವನು ಅಡ್ಮಿಷನ್ ಆಗಿದ್ದ LLB-ಗೆ, ಅಲ್ಲಿ ಹೋಗಿ ಅಡ್ಮಿಷನ್ ಆಗಿ ಕಾಲೇಜ್ಗೆ ಹೋಗಿಲ್ಲ. ನನ್ ಪ್ರಕಾರ 10ನೇ ಕ್ಲಾಸ್ ಓದವನ ಇಲ್ಲ ಗೊತ್ತಿಲ್ಲ, ಡೌಟ್. ಅವನೇ ಬೇಕಾದ್ರೆ ಮುಖಾಮುಖಿ ಚರ್ಚೆಗೆ ಬಂದ ನಾನು ಕುಂತ್ಕೊಂತೀನಿ. ಇನ್ನೇನು ಹೇಳ್ತಾ ಇದ್ದ, ಇವರೆಲ್ಲ ಲಾಯರ್ ಅಸೋಸಿಯೇಷನ್ ನಲ್ಲಿ ಕಲರ್ಸ್ ಕನ್ನಡದಲ್ಲಿ ನೀನು ಲಾಯರ್ ಅನ್ಬಿಟ್ಟು ಕರಿಬಾರ್ದು ಅಂತ ಹೇಳಿದ್ಕೆ ಮೊನ್ನೆ ಮೇಲೆ ನೀನ್ ಎಲೆಕ್ಷನ್ ಅಲ್ಲಿ ನಾವು ಸೋಲ್ಸ್ತೀವಿ 2 ತಿಂಗಳಿದೆ ಅನ್ಬಿಟ್ಟು ಯಾರೋ ವಿವೇಕ್ ಸುಬ್ಬಾರೆಡ್ಡಿ ಅವ್ರದ್ದು. ಇವನ್ಗೆ ಮಾನ ಮರ್ಯಾದೆ ಇದ್ರೆ ಇವ್ ಲಾಯರ್ ತಾನೆ, ಇವ್ನ ಯಾಕೆ ಕಂಟೆಸ್ಟೆಂಟ್ ಮಾಡ್ತಾ ಇಲ್ಲ? ನಾವು ದರ್ಶನ್ ಅವ್ರ ಅಭಿಮಾನಿನ ಒಂದೇ ಕೇಳೋದು, ನೀನ್ CM ಆಗ್ತೀನಿ ಅಂತಲ್ಲಪ್ಪ, ನೀನ್ ಗ್ರಾಮ ಪಂಚಾಯತಿನ ಗೆಲ್ಲಲ್ಲ, ಅದ್ ನಮ್ಗೆ ಗೊತ್ತು. ನಿನ್ ತಾಕತ್ತಿದೆ, ನಿನ್ ಪ್ರೊಫೆಷನ್, ನೀನ್ ಅಡ್ವೊಕೇಟ್ ಆಗಿದ್ರೆ ಎಲೆಕ್ಷನ್ ನಿಂತ್ಕೊಂಡು ಗೆದ್ದು ನೋಡ್ಸು. ದರ್ಶನ್ ಅವರು ಅಭಿಮಾನಿ ನಾವೆಲ್ಲ ಬಂದು ನಿನ್ ಕಾಲ್ ಕೆಳಗಡೆ ತೂರ್ತೀವಿ. ಇಲ್ಲ ಅಂದ್ರೆ ನಿನ್ ಕೈ ನಿಂತ್ಕೊಳಕಾಯಿ ನೀನ್ ಗೆದ್ದಿಲ್ಲ ಅಂದ್ರೆ ಒಂದ್ ಕಡೆಯಿಂದ 70,000 ಜನ ಅಂತ ಹೇಳ್ತಾ ಇದೆಯಲ್ಲ, 6 ಕೋಟಿ ಜನದ ಎಲ್ಲಾರ ಕಾಲ್ ಕೆಳಗಡೆ ನೀನ್ ನುಗ್ಬೇಕು. ನೀನು ಚಾಲೆಂಜ್ ಒಪ್ಕೊಂತೀಯಾ? ನುಗ್ಬೇಕು ನೀನು, ನುಗ್ತೀಯಾ? 2 ತಿಂಗಳೈತೆ ನೀನ್ ಅಧ್ಯಕ್ಷನ ಪೋಸ್ಟ್ ನೀನ್ ನಿಂತ್ಕೋ. ನೀನು ವಕೀಲ್ ಸಾಹೇಬ್ ತಾನಪ್ಪ, ನೀನು ನಿಂತ್ಕೋ, ತಾಕತ್ತಿದೆ. ಯಾಕೆ ಯಾರ ನಿಲ್ಸ್ತೀನಿ ಅಂತ ನಿನ್ ಕೈಗೆ ಆಗಲ್ಲ? ಇದೇ ನಿಂತ್ಕೊಂಡು ಆಮೇಲೆ CM ಹೆಂಗ್ ಆಗ್ತೀಯ ನೀನು? ನಿಂತ್ಕೊಂಡು ಗೆದ್ದು ನೋಡ್ಸೋ. ಬೆಂಗಳೂರು ವಕೀಲ್ ಸಂಘಕ್ಕೆ ಅಧ್ಯಕ್ಷನಾಗೋ ನಿನ್ ತಾಕತ್ತಿದೆ ನೋಡೋಣ, ಅವಾಗ ಗೊತ್ತಾಗತ್ತೆ ನೀನು ಫೋರ್ಜರಿನ ಪಕ್ಕಾನ ಅಂತ ಗೊತ್ತಾಗುತ್ತೆ. ನನ್ ಪ್ರಶ್ನೆ ಅವನ್ನೇ ಕೇಳ್ರಿ, ಇವ್ರಿಗೆ ಯಾರೋ ಜಗದೀಶ್ ಅವ್ರಿಗೆ ತಾಕತ್ತಿದೆ, ಬರೋ ಎಲೆಕ್ಷನ್ಗೆ ವಕೀಲ್ ಸಂಘದಿಂದ ನಿಂತ್ಕೊಂಡು ಅಧ್ಯಕ್ಷನಾಗ್ಲಿ, ಅವ್ನು ತಾಕತ್ತಿದೆ. ಅಷ್ಟು ಹೆಸರು ಮಾಡೋನಲ್ಲ, ನ್ಯಾಯ ನೀತಿ ಧರ್ಮ ಉಳಿಸ್ಬಿಟ್ಟಿದ್ದಾನಲ್ಲ, ತಾಕತ್ತಿದೆ, ನಿಂತ್ಕೊಳ್ಳಿ. ಓಕೆ, ಮತ್ತೆ ಎತ್ಕಟ್ಟುವಂತ ಪ್ರಯತ್ನ ಏನಕ್ಕೆ ನಡೀತಾ ಇದೆ ಸರ್ ಜಗದೀಶ್ ಅವ್ರ ಕಡೆಯಿಂದ? ಸರ್ ಏನಾಗ ಗೊತ್ತಾ, ಡಿ ಬಾಸ್ ಹೆಸರು ಹೇಳ್ಕೊಂಡು ಫ್ಯಾನ್ಸ್ ಬರ್ತಾರೆ ಅನ್ಬಿಟ್ಟು ಇದ್ ಮಾಡ್ಕೊಂಡು ಕ್ರೇಜ್ ಐತೆ, ಬಿಸಿ ಚರ್ಚೆ ಆಯ್ತು. ಅವ್ರಿಗೆ ಹಂಗಾಗಿರೋದನ್ನ ಅದನ್ನ ಯೂಟಿಲೈಸ್ ಮಾಡ್ಕೊಂಡು ಒಳಗೋಗಿದ ತಕ್ಷಣ ಎಲ್ಲಾ ದರ್ಶನ್ ಫ್ಯಾನ್ಸ್ ಅವರೆಲ್ಲ ಇವ್ರದ್ದು ಫ್ಯಾನ್ಸ್ ಪೇಜ್ ಕ್ರಿಯೇಟ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲಾ ಮಾಡಿದ್ರು. ಆಮೇಲೆ ಒಳಗೋತಾನೆ ಸುದೀಪ್ ಅಣ್ಣನ್ ಬಕೆಟ್ ಹಿಡ್ಕೊಂಡು ಆಚೆ ಬಂದ್ಮೇಲೆ ಅಂದ್ರೆ ಇವ್ನ ಇಲ್ಲಿಗೆ ತಳ್ಕೊಂಡ್ಬಿಟ್ಟ. ದರ್ಶನ್ ಅವ್ರದ್ದು ನೋಡ್ದ, ಈ ಕಡೆ ಸುದೀಪ್ ಅವ್ರದ್ದು ನೋಡ್ದ, ಇವ್ರಿಗಿನ್ನ ನಾನೇನ್ ಕಮ್ಮಿ ಇಲ್ಲ, ಬ್ಲೇಡ್ ಹಾಕೋದ್ರಲ್ಲಿ ನಂಬರ್ 1 ಅಂದಂಗೆ ಫುಲ್ ಐಕ್ ಬಂದ್ಬಿಟ್ಟಿದೀನಿ. ಕರ್ನಾಟಕದ ಕ್ರಶ್ ಅಂತ. ಕ್ರಶ್ ಅಲ್ಲ ಅವನು, ಕರ್ನಾಟಕದ ಕ್ರಶ್ ಅಲ್ಲ, ಗೋಡೆ ಬ್ರಷ್ ಇವನು. ಅದಕ್ಕೆ ಸಂಬಂಧನೇ ಇಲ್ಲ. ಬಂದಿದ ತಕ್ಷಣ ನನ್ಗಿರೋಂತ ಫಾಲೋವರ್ಸ್ ಯಾರಿಗಿಲ್ಲ ಅಂದಂಗೆ ತಲೆಗ್ ನೆತ್ತಿಗೆ ಏರ್ಬಿಟ್ಟು ಸಿಕ್ದವ್ರಿಗೆಲ್ಲ ಬೈಯೋದು, ಮಾತಾಡೋದು, ನಾನ್ ಬಿಟ್ಟು ನಾನೇ ಕಿಲಾಡಿ, ನಾನೇ ಇದು ಅನ್ಬಿಟ್ಟು ಕೊಚ್ಕೊಂತ. ಆಮೇಲೆ ಇವ್ನಿಗೆ ಇವಾಗ ಏನಾಗಿದೆ ಅಂದ್ರೆ ಆ ಇಬ್ರು ದೂರ ಇಟ್ರು. ಒಳಗಡೆ ಈ ಕಡೆ ದರ್ಶನ್ ಅಣ್ಣವ್ರಿಲ್ಲ, ಈ ಕಡೆ ಸುದೀಪ್ ಅಣ್ಣನಿಲ್ಲ, ಬಿಗ್ ಬಾಸ್ ಮರ್ತಾರೋ ಜನ. ಆಮೇಲೆ ಏನ್ ಬಂದ ಆಚೆ ಬಂದ್ಮೇಲೆ ಎಲ್ಲಾರ್ಗು ಎತ್ಕಟ್ಟಕ್ಕೆ ಜಾತಿ ಎತ್ಕೊಂಡ್ ಬರ ಉಡ್ತೀವಿ ಸಾಹಿತಿ, ಜಾತಿ ಅವಶ್ಯಕತೆ ಜಾತಿ ಎತ್ಕೊಂಡ. ಅಲ್ಲೂನು ಯಾರು ಇವಂಗೆ ಸಹಕಾರ ಕೊಟ್ಟಿಲ್ಲ. ಅಲ್ಲಿಗೆ ತಿಳ್ಕೊಂಡ್ರಿ ಇಡೀ ಇಂಡಿಯಾ ಯಾವ್ದು ಜಾತಿ ಮೇಲೆ ನಿಂತಿಲ್ಲ, ಪ್ರೀತಿ ವಿಶ್ವಾಸದ್ದು ಅದ್ರ ಮೇಲೆ ನಿಂತಿರುತ್ತೆ. ಇವ್ನ್ ಜಾತಿ ಎತ್ಕೊಂಡು ಅಲ್ಲೂ ಸಹಕಾರ ಬಂದಿಲ್ಲ. ಆಮೇಲೆ ಪುನೀತ್ ಅಣ್ಣನ ಹೆಸರು ಎತ್ಕೊಂಡ, ಅದ್ ಯಾವ್ದೋ ಹಳೇದ್ ಕೇಸು, ಯಾವ್ದೋ ಕಾರ್ ಬಗ್ಗೆ ಮಾತಾಡೋರು, ಅದ್ರ ಅನ್ವಾಂಟೆಡ್ ಕ್ವಶನ್ ಕೇಳಿ ತಲೆ ಹುಳ ಬಿಟ್ಟ, ಅಲ್ಲೂ ಯಾರು ಸಹಕಾರ ಕೊಟ್ಟಿಲ್ಲ. ಆಮೇಲೆ ಶಿವಾನಂದ್ ಬಗ್ಗೆ ಮಾತಾಡ್ದ. ಅವ್ನ್ ಹೆಂಗಂದ್ರೆ ಇವಾಗ ಮಾತಾಡ ಎಷ್ಟೋ ಜನ CD ಐತೆ, ಪೆನ್ ಡ್ರೈವ್ ಐತಾನೆ, ಇವತ್ತವರೆಗೂ ಯಾವ್ದು ಬಿಟ್ಟಿಲ್ಲ, ಬರೀ ಟೀಸರ್ ಅಷ್ಟೇ. ಅವನು ಅದೇನೇನ್ ಟೋಕನ್ ಹಾಕೊಂಡ್ಬಿಡ್ತಾನೆ ಏನೋ ಗೊತ್ತಿಲ್ಲ ನಮ್ಗೂನು. 2 ಅವರ್ 3 ಅವರ್ ನಾವ್ ಯಾವಾಗ ಬಿಡ್ತಾನೆ ನೋಡ್ರಿ, ಇದುವರೆಗೂ ಬಿಟ್ಟಿಲ್ಲ. ಮುಂದಕ್ಕೆ ಯಾವಾಗ ಬಿಡ್ತಾನೆ ನೋಡ್ಬೇಕು. ಇಲ್ಲ ನೀವು ನಾನೇ ಕರಿತೀನಿ, ಯಲಹಂಕ ಗುರುನೇ ಕರಿತಾನೆ, ಓಪನ್ ಚಾಲೆಂಜ್ ಬಹಿರಂಗ ಚರ್ಚೆಗೆ ಬರ್ಲಿ, ಅವ್ರು ಹೇಳಿದಕ್ಕೆ ಬರ್ತೀನಿ. ಅವ್ರು ಇದ್ದವ್ರಿಗೆ ಏನೇನ್ ಮಾತಾಡಿದ ಅದಕ್ಕೆಲ್ಲ ದಾಖಲೆ ಬಿಡುಗಡೆ ಮಾಡ್ಲಿ. ಅದ್ ಬಿಟ್ಬಿಟ್ಟು ಸುಮ್ನೆ ಎಲ್ಲಾರ ಬಗ್ಗೆ ಮಾತಾಡೋದು. ಈಗ ರಾಹುಲ್ ನಿಂದೇನೋ ಹಂಗೆ ನಿಂದೆಲ್ಲ ಬಿಚ್ಬಿಡ್ತೀನಿ ಅನ್ನೋದು. ಜನ ಕಾಯ್ತಾ ಇರ್ತಾರೆ, ರಾಹುಲ್ ಏನೋ ಬರ್ತಾ ಇದ್ದಾನೆ ವಿಡಿಯೋ ಅನ್ಬಿಟ್ಟು. ರಾಹುಲ್ದು ಬರಲ್ಲ, ಯಾರ್ದು ಬರಲ್ಲ. ಈ ರೀತಿ ಹೊಟ್ಟೆಪಾಡು ಜೀವನ ಮಾಡಕ್ಕೆ ದುಡ್ದು ಮಾಡ್ಲಿ. ಇದೆಲ್ಲ ಸುಮ್ನೆ ವಕೀಲರು ವೃತ್ತಿ ಅಂದ್ರೆ ಅದಕ್ಕೆ ಅದದೇ ಆದಂತ ಒಂದು ಸ್ಥಾನಮಾನ ಇದೆ. ಬಡಬರಿಗೆ ನ್ಯಾಯ ಕೊಡ್ಸೋದು ಎತ್ತಿಡಿ ಅಂತ ಕೆಲಸ ಅದು. ಲಾಯರ್ ಆಗ್ಲಿ, ಅಡ್ವೊಕೇಟ್ಗಳಾಗ್ಲಿ, ಪ್ರತಿಯೊಬ್ರು ಆ ಸಮುದಾಯಕ್ಕೆ ಅಪಮಾನ ಮಾಡೋಂತ ನೀವ್ನು ಇವ್ನಿಗೆ ಯಾರು ನೈತಿಕತೆ ಅನ್ಬಿಟ್ಟು ವಕೀಲ್ ಸಾಬ್ ಅಂತ ಹೇಳ್ಕೊಂಡು ನಾಚಿಕೆ ಮಾನ ಮಾಡೋದು ಏನಿಲ್ವಾ? 424 ಜರಿ ಇವನು. ಅದನ್ನ ನಾನೇನ್ ಹೇಳ್ತೀನಿ ಅಂದ್ರೆ ಬಹಿರಂಗ ಚರ್ಚೆಗೆ ಬಾ. ನಿನ್ಗೆ ಯಾರು ಹೇಳಿದ್ರು ಎಲ್ಲ ನಾವು ವಿಚಾರಿಸ್ತೀವಿ. ತಗೊಂಬರ್ಲಿ ಡಾಕ್ಯುಮೆಂಟ್, ನಾವು ತಗೊಂಬರ್ತೀವಿ ಡಾಕ್ಯುಮೆಂಟ್. ಇನ್ನ ಬಿಡ್ತೀನಿ ಒಂದು ಡಾಕ್ಯುಮೆಂಟ್ ನಮ್ಮ ಹತ್ರನೇ ಇದೆ. ಅದೇನೇನ್ ಫೇಕ್ ಮಾಡಿ ನಮ್ಮ ಹತ್ರನೇ ಇದೆ.
ಅದೇನ್ ಮಾಡ್ತಾನ ಮಾಡ್ಲಿ, ನನ್ನ ಹತ್ರ ಮಾತಾಡಲ್ಲ. ಮಾತಾಡ್ರ ನಾಗರಾಜ್ ಕುರುಪಳ್ಳಿ 600 ಕಿಲೋಮೀಟರ್ ದೂರದಲ್ಲಿ ಇರೋದಲ್ಲಮ್ಮ ಮಾತಾಡೋದು. ನೇರಪ್ಪ ನಮ್ಮ ಹತ್ರ ಮಾತಾಡೋ. ಯಲಹಂಕ ಕೊಡಗೇಲಿ ಏನಿಲ್ಲ, ಯಲಹಂಕ ಝೋನ್ ಅಲ್ಲೇ ಇರೋದು ಕೊಡಗೇಲಿ. ನಾಗರಾಜ್ ಕುರುಪಳ್ಳಿ ಎಲ್ಲೋ ಇರೋದು. ಆ ಅಪ್ಪನ್ ರೇಗಿಸ್ತಾನೆ ಇಕ್ಸ್ಕೊಂಡ ಅಲ್ಲೂನು. ಬೇಕಾಯ್ತು ಮನುಷ್ಯ ತೂಕವಾಗಿ ಮಾತಾಡ್ಬೇಕು. ನಾವು ಜಗದೀಶ್ ಏನ್ ಅನ್ಕೊಂಡಿದ್ವಿ, ಅದು ಈ ಪಟ್ಟಕ್ಕೆ ಹಾಗೆ ಪ್ರಚಾರ ಗೀಳ್ಗೋಸ್ಕರ ಈ ಪಟ್ಟಕ್ಕೆ ಇಳಿತಾನೆ. ನಮ್ಗೆ ನಾಚಿಕೆ ಆಗತ್ತೆ ಆಯ್ತಾ. ಒಬ್ಬರ ಬಗ್ಗೆ ಮಾತಾಡ ಈ ಅಪ್ಪನ್ ಕರೆಕ್ಟ್ ಆಗೋಣ. ಎಲ್ಲಾರ ಮನೆ ದೋಸೆ ತೂತೆ ಆಯ್ತಾ, ಇವ್ರ ಮನೇನೆ ತೂತಾಗಿ ಇನ್ನೊಬ್ಬನ್ ಮಾತಾಡೋದು ಬೇಡ, ಬರೋ ವೈಯಕ್ತಿಕ ತಗೊಳೋದು ಬೇಡ. ನಿಮ್ದು ಏನಿದೆ ಮಾತಾಡು. ದಿನಕ್ಕೊಂದೊಂದು ಕಲ್ಲು ಹೊಡಿಯೋದು ಎಲ್ಲಾರ್ಗು. ಯಾರು ಟಿವಿನಲ್ಲಿ ಯಾವ್ದು ನಂಬರ್ 1 ಹೆಸರು ಯಾರ್ದು ಓಡ್ತೈತೋ ಅವ್ರದ್ದು ಎತ್ಕೊಂಡು ಮಾತಾಡ್ಬಿಡೋದು. ಅವೆಲ್ಲ ಪ್ರಯೋಜನ ಬರಲ್ಲ. ತಾಕತ್ತಿದೆ ಸಮಾಜಕ್ಕೆ ಕೊಡುಗೆ ಕೊಡಂಗಿದ್ರೆ ಬೀದಿಗಿಲ್ದು ಹೋರಾಟ ಮಾಡ್ಲಿ. ನಾನ್ ನೋಡಿದ್ ಹೋರಾಟ ಅಲ್ಲ ಜಗದೀಶ್, ಬರೀ ಮೊಬೈಲ್ ಅಲ್ಲಿ ಮಾತ್ರ ಹೋರಾಟ. ಬೀದಿಗೆ ಬರ್ಲಿ, ನಾವು ನೋಡ್ತೀವಿ. ಇವಾಗ ಎಲೆಕ್ಷನ್ ನಿಂತ್ಕೊಬೇಕು. ನೀವು ಫೋನ್ ಮಾಡಿ ಹೇಳಿ ನಿಲ್ಸ್ರಿ ಫಸ್ಟ್. ಯಾಕಂದ್ರೆ ಕರ್ನಾಟಕ ಸುಪ್ರಸಿದ್ಧ ವಕೀಲ್ ಸಾಬ್ ಅಂದ್ರೆ ಜಗದೀಶ್ ಒಬ್ನೇ ತಾನೆ. ಬೆಂಗಳೂರು ಇದಕ್ ನಿಂತ್ಕೊಬೇಕು. ಅವ್ರು ನಿಲ್ಸ್ತೀನಿ ಇವ್ರು ನಿಲ್ಸ್ತೀನಿ ಬೇಡ. ನಿನ್ನೆ ತಾಕತ್ತ ನಿನ್ನಿದ ಮೇಲೆ ನೀನ್ ನಿಂತ್ಕೊಂಡು ಗೆದ್ದು ನೋಡ್ಸು. ನೀನ್ ಗೆದ್ದೆ ಅಂದ್ರೆ ಇಡೀ ಬೆಂಗಳೂರು ವಕೀಲ್ ಸಂಘ ಗೆದ್ದೆ ಅಂದ್ರೆ ಫಸ್ಟ್ ನಾನೇ ಬಂದು ನಿನ್ ಕಾಲ್ ಕೆಳಗಡೆ ನುಗ್ತೀನಿ. ನಿನ್ ಕೈ ನಿಂತು ಗೆದ್ದಕ್ಕಾಗಿಲ್ಲ ಅಂದ್ರೆ ನೀನ್ ಬಂದ್ ನನ್ ಕಾಲ್ ಕೆಳಗಡೆ ನುಗ್ಗು. ಅದು ನನ್ನ ಇದು ಕೇಳ್ತಾ ಇದೀನಿ ಕ್ವಶನ್. ಮತ್ತೆ ಇನ್ನೊಂದು ಸರ್, ಜಗದೀಶ್ ಒಬ್ಬ ಪ್ರಚಾರ ಪ್ರಿಯ ಅಂತ ಹೇಳ್ಬಿಟ್ಟು ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ನಮ್ ಬಾಸ್ ಹೆಸರು ಹೇಳ್ಕೊಂಡು ಪ್ರಚಾರ ಗಿಟ್ಟಿಸ್ಕೊಂಡು ಇವತ್ತು ನಮ್ ಬಾಸ್ನ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾರ್ ಇದು ಏನ್ ಗೊತ್ತಾ, ಅವನು ಇವತ್ತರ್ಗು ಹೊಡೆದ್ರೆ ಇಟ್ಟೇನ್ ಅಂತಾರ. ಒಂದು ಕಲ್ಲು ಹೊಡೆದ್ಬಿಟ್ಟು ಮುಂದಕ್ಕೆ ಹೊರಟಾನೆ. ತಿರ್ಗಾ ಅಲ್ಲಿ ಏನೇ ಆಗಿದ್ರೆ ತಲೆ ಹಾಕಲ್ಲ. ಸುಮ್ನೆ ಹೇಳ್ತಾನೆ ಯಾವ್ದೋ ಬೇನಾಮಿ ಆಸ್ತಿ ಅದ್ ಇಟ್ಕೊಂಡ್ಬಿಟ್ರು MLA ನುಂಗ್ರು ಇದ್ ಮಾಡೋದು. ಸರ್ ನಾನು ಹೇಳೋದು, ನೀನ್ ಲಾಯರ್ ತಾನೆ. ಯಾರನ್ನ ಒಂದು ಸರ್ ಇವಾಗ ನಮ್ ನ್ಯಾಯ ಎಲ್ಲಿ ಸಿಗುತ್ತೆ ಸರ್? ಕೋರ್ಟ್ ಅಲ್ಲಿ ತಾನೆ. ಇವಾಗ ಆ ಕೋರ್ಟ್ ಅಲ್ಲಿ ಸಿಗೋ ನ್ಯಾಯನ ಇವ್ ಬರೀ ಪ್ರಚಾರ ಮಾಡ್ಕೊಂಡಿದ್ದಾಗತ್ತಾ? ಇವಾಗ ನಾನೇ ಅನ್ಕೊಳ್ಳಿ, ನಾನೇನೋ 10 ಎಕರೆ ನುಂಗ್ಬಿಟ್ಟಿದೀನಿ ಅಂದ್ರೆ ನನ್ನ ಮೇಲೆ ಕೂಡ ಕೊಡಲ್ಲ. ನಾನು ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಕೊಡ್ಸಿ, ಬಡವ್ರಿಗೆ ನ್ಯಾಯ ಕೊಡ್ಸು, ಅವಾಗ ನಾವು ಒಪ್ಕೊಂತೀವಿ. ಅದ್ ಬಿಟ್ಬಿಟ್ಟು ಸುಮ್ನೆ ಪ್ರಚಾರ ಹೇಳಿಗೆ ಯಾರಿಗೋ ಮಾಡ್ದೆ ಏನೋ ಮಾಡ್ದೆ. ಇವಾಗ ರಮೇಶ್ ಜಾರಕಿಹೊಳಿ ಮಾತಾಡಿದ್ರೆ ಅವ್ರ ಹೆಸರು ಹೇಳಂತದ್ ಏನಿದೆ? ಆಯ್ತು ನೀನ್ ಎತ್ತದಲ್ಲಪ್ಪ, ತಿರ್ಗಿ MLA ಆದ್ರ ಅವರು ಅವ್ರ ಹೆಸರು ಏನಕ್ಕೆ ಕೇಳೋದು? ನಿನಗ್ ವೈಯಕ್ತಿಕ ವರ್ಚಸ್ಸಿಲ್ಲ ಅನ್ಬಿಟ್ಟು MLAಗಳು ಮಿನಿಸ್ಟರ್ಗಳು ಹೆಸರು ಎತ್ಕೊಂಡು ನೀನು ಬೇಳೆ ಬೇಯಿಸ್ಕೊಂತ ಇದ್ದೆ ಹೊರ್ತುನು ಯಾವ ಸಿಡಿ ಯಾಕೆ ಬಿಟ್ಟಿಲ್ಲ ನೀನು? ಯಾವ ಸಿಡಿಗಳು ಬಿಟ್ಟಿಲ್ಲ? ಸ್ವಾಮೀಜಿಗಳೈತೆ ಅಂತಾನೆ. ಆಮೇಲೆ ಪಬ್ಲಿಕ್ ರಂಗಣ್ಣ ಬಾಯಿಗೆ ಬಂದಂಗೆ ನೀವ್ ಅವಾಜ್ ಚಪ್ಪಲಿ ಹಾಕೊಂಡ್ ಬೆನ್ಸಾಗ ಓದ್ತಾ ಇದೀನಿ ಅನ್ನಲ್ಲ. ಯಾಕೆ ಅಷ್ಟಕ್ಕೆ ಬಿಟ್ಬಿಟ್ಟ? ಏನಾದ್ರು ತೆಗಿ ನೋಡೋಣ. ತಿರ್ಗಾ ಬಿಗ್ ಬಾಸ್ ಬಂದ್ಮೇಲೆ ಅವ್ರು ನಮ್ ಬಾಸು ಅಂತಾನೆ. ಇಂತ ಮಾನ್ಗೇಟ್ ನಾವೆಲ್ಲೋ ನೋಡಿಲ್ಲ. ಹಂಗಂದ್ರೆ ಗೋಲಿ ಹೊಡಿತಾ ಇರ್ತಾನೆ. ತಿರ್ಗಿ ಏನಾದ್ರು ಬಿದ್ರ ಅಂದ್ರೆ ಇವನು ಅದುಮ್ಕೊಂಡ್ಬಿಡ್ತಾನೆ. ಯಾರು ಏನೋ ತಿರ್ಸಿ ಮಾತಾಡಿಲ್ಲ ಅಂದ್ರೆ ಬೊಗಳ್ತಾ ಇರ್ತಾನೆ, ನಾಯಿ ಬೊಗಳ್ದಂಗೆ. ಅದೆಲ್ಲ ಶೋಭೆ ತರಲ್ಲ. ಒಂದ್ ವಿಚಾರ ತಗೊಂಡ್ರೆ ಅದನ್ನ ಅಂತ್ಯ ಆಗೋವರೆಗೂ ಅದನ್ನ ಬೇರಂಗ ಪಡಿಸ್ಬೇಕು. ಅಂತ್ಯನೇ ಮಾಡಲ್ಲ. ಸ್ಟಾರ್ಟ್ ಮಾಡ್ತಾನೆ, ಎಂಡ್ ಮಾಡಲ್ಲ. ಅಲ್ಲಿ ಬಿಟ್ಬಿಡ್ತಾನೆ. ಅಲ್ಲಿ ಅವ್ನ ಜನ ಗಮನ ಬೇರೆ ಕಡೆ ಸೆಳೀತಾನೆ, ಬೇರೆ ಏನೋ ತಗೊಂತಾನೆ. ಈಗ ಮತ್ತೆ ಇನ್ನಂತ ಅವಾಗ ನೀವೇ ಮೆಂಟ್ಲು ಮಾಡ್ಬಿಡ್ತಾನೆ ಅವನು. ಒಟ್ನಲ್ಲಿ ಇವನಷ್ಟು ಪ್ರಚಾರ ಗೀಳು ಇಡೀ ಕರ್ನಾಟಕದಲ್ಲ ಇಲ್ಲ. ಪಬ್ಲಿಸಿಟಿ ಜಗದೀಶ್ ಅಂತ ಇಟ್ಬಿಟ್ರೆ ಓಕೆ. ನಾವು SLC ಜಗದೀಶ್ ಅಂತ ಇಕ್ಕಿದ್ರೆ ಪಬ್ಲಿಸಿಟಿ ಜಗದೀಶ್ ಅಂತ ಇಟ್ಬಿಟ್ರೆ ಬೆಸ್ಟ್. ಓಪನ್ ನಾನು ಬರ್ತೀನಿ. ನಾನು ಮುಂದೆ ಕುಂತ್ಕೊಂಡು ಏನೇನು ಅವನು ಈ ನಾಡು ನುಡಿಗೆ ಸಪೋರ್ಟ್ ಮಾಡೋನು, ಏನೇನು ಬೇರಂಗ ಮಾಡೋಣ, ಎಷ್ಟ್ ಜನಕ್ಕೆ ಉದ್ಧಾರ ಮಾಡೋ ನಾವು ನೋಡ್ತೀವಿ. ಪೊಲೀಸ್ ಅವ್ರ ಬಗ್ಗೆ IPS IAS ಬಗ್ಗೆ ಎಲ್ಲ ಮಾತಾಡ್ತಾನೆ. ತಿರ್ಗಾ ಮನೆ ನೋಡ್ರೆ ಅದ್ ಯಾರ ಬಂದ್ರು ಹೋದ ಸ್ಟೇಷನ್ಗೆ ಓಡತಾನೆ. ಪೊಲೀಸ್ ಅವ್ನ ಒಂದ್ ಕಡೆ ಬೈತಾನೆ, ಇನ್ನೊಂದ್ ಕಡೆ 80,000 ರೂಪಾಯಿ ಅವ್ರಿಗೆ ಸಂಬಳ ಕೊಡ್ಬೇಕು PC ಗಳಿಗೆ ಅಂತಾನೆ. ಹಂಗಂದ್ರೆ ಅವನು ಇಲ್ಲಿ ಬೈತಾನೆ, ಇಲ್ಲಿ ಹೊಗಳ್ತಾನೆ. ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಎಲ್ಲಾನು ಒಂದ್ ನಿಲ್ವಲ್ಲಿ ಇರ್ಬೇಕು. ಯುದ್ಧ ಮಾಡಿದ್ರೆ ಒಂದ್ ಕಡೆ ಇರ್ಬೇಕು. ಇವ್ನಂಗ್ ಯುದ್ಧ ಯಾರು ಮಾಡಕ್ಕಾಗಲ್ಲ. ಇವ್ನ ಯುದ್ಧಕ್ಕೂ ನಿಂತ್ಕೊಂಡವನಲ್ಲ. ಬರೀ ಉತ್ತರನ್ ಪೋಷ ತರ ಮನೆ ಒಳಗಡೆ ಎಲ್ಲಾನ ಕಾರಲ್ಲಿ ಕುಂತ್ಕೊಂಡು ವಿಡಿಯೋ ಮಾಡ್ಕೊಂಡು ಇದ್ ಮಾಡ್ತಾನೆ ಅಷ್ಟೇ ಹೊರ್ತನು. ಇವನಿಂದ ಸಮಾಜಕ್ಕೆ ಯಾವ್ದೇ ರೀತಿ ಕೊಡುಗೆನಿಲ್ಲ, ಏನಿಲ್ಲ. ಇವ್ನ್ ಬೇಳೆ ಬೇಯಿಸ್ಕೊಳಕ್ಕೆ ಇವ್ನ್ ಹೊಟ್ಟೆ ಪಾಡಿಗೆ ಜನಗಳ ದೇಶ ಎತ್ಕೊಂಡು ನಾನು ಏನೋ ಜನಕ್ಕೆ ದುಡಿತಾರೆ ಅನ್ಬಿಟ್ಟು ತಾಕತ್ತಿರ ವಕೀಲ್ ಸಂಘಕ್ಕೆ ನಿಂತ್ಕೊಂಡು ಅಧ್ಯಕ್ಷ ಆಗ್ಬೇಕು. ಇಲ್ಲ ಬಂದ್ ನಮ್ ಕಾಲ್ ಕೆಳಗೆ ನುಗ್ಬೇಕು ಇಷ್ಟೇ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ದರ್ಶನ್ ಅವ್ರ ಅಭಿಮಾನಿಗಳಿಗೂ ಮತ್ತೆ ಜಗದೀಶ್ ಅವ್ರಿಗೂ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಅಭಿಮಾನಿಗಳು ಸರ್, ನಮ್ಮ ಡಿ ಬಾಸ್ ಅಭಿಮಾನಿಗಳು ಒಳ್ಳೆ ಕೆಲಸ ಮಾಡ್ಕೊಂಡ್ ಬರ್ತಾರೆ. ಆಗಿದೆ ಇವಾಗ ನಿಮ್ ಮನೆಗೆ ಆಗ್ಲಿ, ನೀವೇನಂತ ತಪ್ಪ ಮಾಡಿ ನಿಮ್ ತಾಯಿ ತಂದೆ ಬಿಟ್ಕೊಡಲ್ಲ, ಹಂಗೆ ನಾವು ಅಭಿಮಾನಿಗಳು ಬಿಟ್ಕೊಡಲ್ಲ. ಆಗಿದ್ಯಾ ಅದೇನಾಯ್ತ ಕಾರ್ಯಕ್ರಮ ಆಗ್ಲಿ ಬಿಡಿ. ಅದು ಇವ್ನ ಯಾವ್ದು ದೊಣ್ಣೆ ನಾಯಕ್ ನೀವ್ ಹೇಳಕ್ಕೆ? ಕಾನೂನಿದೆ, ಪೊಲೀಸ್ ಅವ್ರು ಇದಾರೆ, ರಾಜ್ಯ ನೋಡ್ತಿದೆ. ಯಾವ್ದು ಸತ್ಯ ಯಾವ ಸುಳ್ಳು ನೋಡ್ಕೊಂತಾರೆ. ಇವನ್ ಕೆಲ್ಸ ಇವ್ನ್ ನೋಡ್ಕೊಂಡ್ಲಿ, ನಮ್ ಕೆಲ್ಸ ನಾವ್ ನೋಡ್ಕೊಂತೀವಿ. ಇವನಿಗೆ ಮೈಲೇಜ್ ಇಲ್ಲ ಅನ್ಬಿಟ್ಟು ನಮ್ದು ಎತ್ಕೊಂತಾನೆ, ಸಿರ್ಪ ಕೊಡ್ತಾರ ಇವನು. ಇವೆಲ್ಲ ಬಿಟ್ಬಿಡಕ ಜಗದೀಶ್, ನಿನ್ ಕೆಲ್ಸ ನೀನ್ ನೋಡಯ್ಯ. ನಾವ್ ನಿನ್ ತಂಟೆಗೇನ್ ಬರಲ್ಲ, ನೀನ್ ನಮ್ ತಂಟೆಗ್ ಬರ್ಬೇಡ.
ಮೈಲೇಜ್ ಡೌನ್ ಆಗಿದ ತಕ್ಷಣ ದರ್ಶನ್ ಅವ್ರ ಹೆಸರು ಹೇಳ್ಕೊಂತಾನೆ. ತಾಕತ್ತಿದೆ ಸ್ವಂತ ಬಲದಿಂದ ಬಿಳಿ ಮಾಡೋ. ನಾನು ಹೋರಾಟ ಮಾಡಿರೋದು, ನಾನು ಇವಾಗ ನಿಮ್ಗೆ ಹೇಳ್ತೀನಿ ಸರ್, 2006 ನಾನು ಕನ್ನಡ ಶಾಲೆ ಹಾಕೊಂಡು ಹೋರಾಟಗಳು ಮಾಡಿದೀನಿ. ನಾನ್ ಶಾಲೆ ಹಾಕೊಂಡಾಗ ಇವನು ಎಲ್ಲಿದ್ ನನ್ ದೇವ್ರಿಗೆ ಗೊತ್ತು. ಮನೆ ಇವನು 2017-18ಕ್ಕೆ ಶೈನ್ ಆಗಿರೋದು ಇವನು. ನಾವು ಅವಾಗ ಸೈಕಲ್ ಹೊಡ್ಕೊಂಡ್ ಬಂದಿದೀವಿ. ಇವನ್ ಸಡನ್ ಆಗಿ ಶೆಡ್ ಆಗಿಲ್ಲ. ನಾವು ಕಷ್ಟ ಬೀಳ್ಬೇಕು, ಹೋರಾಟಗಳು ಮಾಡ್ಬೇಕು. ಪೊಲೀಸ್ ಏಟ್ಗಳು ತಿನ್ಕೊಂಡು, ಲಾಠಿ ಏಟು ತಿನ್ಕೊಂಡು ನಾವು ಹೋರಾಟಗಳು ಮಾಡಿ ನಮ್ಮನ್ನ ಬಂಧಿಸಿ ಅಂತ ಇದ್ರಲ್ಲಿ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ದಾಖಲೆ ಬೇಕು ಕೊಡ್ತೀನಿ. ಅವ್ನ ಎತ್ತಿ ಕೊಡ್ಲಿ ನೋಡೋಣ. ಸಮಾಜಕ್ಕೆ ಎಷ್ಟು ಪೊಲೀಸವ್ರಿಗೆ ಏಟ್ ತಿಂದಾನ ಇವನ? ಒಂದ್ ಹೋರಾಟ ಮಾಡಿದ್ದಾನ ಪಬ್ಲಿಕ್ ಅಲ್ಲಿ? ಮೊಬೈಲ್ ಆನ್ ಮಾಡ್ಕೊಂಡು ಕಿಸ್ಲಾಡ್ಬಿಡೋದಲ್ಲ. ಇನ್ನಾರು ನೋಡಿ ಕಾವೇರಿಗೆ ಏನಾನ ಓಡಾಡಿದಾನ? ಏನಿಲ್ಲ. ಇವನ್ ಹೊಟ್ಟೆ ಪಾಡಿಗೆ MLA ಮಿನಿಸ್ಟರ್ಗಳು ಸ್ವಾಮೀಜಿಗಳು ಅನ್ಕೊಂಡ್ ದುಡ್ಡು ಮಾಡ್ತಾನ. ಇವನ್ಗೂ ನಮ್ಮ ದರ್ಶನ್ ಅಭಿಮಾನಿಗಳು, ದರ್ಶನ್ ನನ್ಗೆ ಯಾವ್ದು ಸಂಬಂಧ ಇಲ್ಲ, ಯಾರಿಗೂ ಸಂಬಂಧ ಇಲ್ಲ. ಅವ್ನ್ ಅನ್ಕೊಂಡು ಅವ್ನ ಕೆಲಸ ನೋಡ್ಕೊಂಡಿದ್ದೆ ಸಾಕು, ನಮ್ ಕೆಲಸ ನಾವು ನೋಡ್ಕೊಂಡು ಇದ್ ಮಾಡ್ತೀವಿ. ಬಿಟ್ಟು ಗೀಸ್ಕೊಂಡಿದ್ದ ಅಂದ್ರೆ ನಾವು ಅವ್ನ್ ಏನೋ ಕೌಂಟ್ರು ನಾವು ಎನ್ಕೌಂಟ್ರು ಕೊಡ್ತೀವಿ ನಾವು.